ಅಜಯ್ ಹಿಡಿತದಿಂದ ಸಾನು ಕೈ ಕೆಂಪಾಗಿರುತ್ತೆ. ಸಾನು ಅದಕ್ಕೆ ಆಯಿಂಟ್ಮೆಂಟ್ ಹಚ್ತಿರ್ತಾಳೆ. ಕಂದ ಏನಾಯಿತು, ಏನು ಮಾಡ್ತಿದ್ಯಾ? ಏನಿಲ್ಲ ರಾಮ್ ಅಂತ ಕೈನ ಹಿಂದೆ ಹಿಡಿತಾಳೆ. ಏನಿಲ್ಲ ಅಂದಮೇಲೆ ಯಾಕೆ ಬಚ್ಚಿಡ್ತಿದ್ಯಾ, ಎಲ್ಲಿ ತೋರಿಸು ನೋಡೋಣ ಅಂತ ಕೈ ಹಿಡಿದು ಎಳಿತಾನೆ. ಸಾನು ರಾಮ್ ಇಳಿದ ತಕ್ಷಣ ಅಮ್ಮ ಅಂತ ಕೂಗ್ತಾಳೆ. ಏನಾಯ್ತು ಕಂದ ಅಂದರೆ ಸಾನು ಬಲ ಕೈ ಮಣಿಕಟ್ಟಿನ ಹತ್ತಿರ ಕೆಂಪಾಗಿರುತ್ತೆ. ಒಮ್ಮೆ ನಿಧಾನವಾಗಿ ಸವರ್ತಾನೆ. ಕಂದ ತುಂಬ ನೋವಾಗ್ತಿದೆಯಾ? ಹಾಗೇನಿಲ್ಲ ರಾಮ್, ನಾಳೆ ಎಷ್ಟೊತ್ತಿಗೆ ಸರಿ ಹೋಗುತ್ತೆ ಬಿಡಿ ಅಂತ ಮೆಡಿಸಿನ್ ಹಚ್ಚೋಕ್ಕೆ ಶುರು ಮಾಡ್ತಾಳೆ. ಕಂದ ಕೊಡಿ, ನಾನು ಹಚ್ತೀನಿ ಅಂತ ಆಯಿಂಟ್ಮೆಂಟ್ ತಗೊಳ್ತಾನೆ. ರಾಮ್ ಸಾನು ಕೈ ಹಿಡಿದು ನಿಧಾನವಾಗಿ ಗಾಳಿ ಊದುತ್ತಾ ಆಯಿಂಟ್ಮೆಂಟ್ ಹಚ್ತಾನೆ. ರಾಮ್ ಮನಸ್ಸಲ್ಲಿ ನಿನಗೆ ಹೀಗೆ ಮಾಡಿದವನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಅಂದ್ಕೊಳ್ತಾನೆ. ರಾಮ್ ಆಯಿಂಟ್ಮೆಂಟ್ ಹಚ್ಚಿದ ನಂತರ ಕಂದ ಇವಾಗ ನೀನು ಮಲಗು ಅಂತ ಅವಳನ್ನು ಮಲಗಿಸಿ ಬೆಡ್ಶೀಟ್ ಹೊದಿಸ್ತಾನೆ. ರಾಮ್ ಫ್ರೆಶ್ ಆಗಿ ಬಂದು ಸಾನು ಪಕ್ಕ ಮಲಗ್ತಾನೆ. ಸಾನು ಇನ್ನೂ ಎಚ್ಚರ ಇರೋದು ನೋಡಿ ಕಂದ ಯಾಕೆ ನಿದ್ರೆ ಬರ್ತಿಲ್ವಾ? ಹ್ಞೂ ಅಂತ ತಲೆ ಆಡಿಸ್ತಾಳೆ. ಸರಿ ಬಾ ಇಲ್ಲಿ ಅಂತ ಸಾನುನ ಎದೆ ಮೇಲೆ ಮಲಗಿಸ್ಕೊಂಡು ತಲೆ ನೇವರಿಸುತ್ತಾ ಇವಾಗ ನಿದ್ರೆ ಬರುತ್ತೆ ಮಲಗು ಅಂತ ಹೇಳ್ತಾನೆ. ಹ್ಞೂ ಅಂತ ಸಾನು ಸ್ವಲ್ಪ ಹೊತ್ತಲ್ಲೇ ನಿದ್ರೆ ಮಾಡ್ತಾಳೆ. ಆದರೆ ರಾಮ್ ನಿದ್ರೆ ಮಾತ್ರ ಹಾರು ಹೋಗಿರುತ್ತೆ. ಹಾಗೂ ಹೀಗೂ ಮಾಡಿ ನಿದ್ರೆ ಮಾಡ್ತಾನೆ ಇದ್ದ ಅಜಯ್ ತನ್ನ ರೂಮ್ನಲ್ಲಿ ಕುಡಿತಾ ಕೂತಿರ್ತಾನೆ. ಅವನ ಎದುರುಗಡೆ ಪ್ರಾಜೆಕ್ಟಲ್ಲಿ ಸಾನು ಫೋಟೋ ಇರುತ್ತೆ. ಅವನು ಪಾರ್ಕಿಂದ ಬರ್ತಿದ್ದಾಗೆ ಸಾನು ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರ್ತಾನೆ. ಅಜಯ್ ಪ್ರಾಜೆಕ್ಟರ್ ಹತ್ರ ಹೋಗಿ ಬೇಬಿ ನೀನು ಯಾಕೆ ನನಗೆ ವೆಯ್ಟ್ ಮಾಡಲಿಲ್ಲ, ಇಷ್ಟು ಬೇಗ ಯಾಕೆ ಮದುವೆ ಆದೆ ನೀನು, ನನಗೆ ವೆಯ್ಟ್ ಮಾಡೋದಲ್ವಾ? ಆದರೂ ಪರವಾಗಿಲ್ಲ ಬೇಬಿ, ನೀನು ಗಂಡ ಏನು ಸಮಸ್ಯೆ ಎಲ್ಲ ಬಿಡು, ಅವನು ಬಿಸ್ನೆಸ್ ಮಾಡೋಕ್ಕಷ್ಟೇ ಲಾಯಕ್ ಬಿಡು ಅಂತ ನಗ್ತಾನೆ. ಅಜಯ್ ಸಾನು ಫೋಟೋ ನೋಡ್ತಾ, ನಿನ್ನ ಈ ಬ್ಯೂಟಿ ಮುಂದೆ ಈ ವಿಸ್ಕಿ ಎಲ್ಲ ಏನೂ ಅಲ್ಲ, ನೀನು ನೋಡಿದರೆ ಕಿಕ್ಕಿರುತ್ತೆ ಅಂತ ಸಾನು ಫೋಟೋಗೆ ಮುತ್ತು ಕೊಡ್ತಾ ಅಲ್ಲೇ ಮಲಗ್ತಾನೆ. ಸೂರ್ಯ ಎಂದಿನ ಹಾಗೆ ತನ್ನ ಕೆಲಸಕ್ಕೆ ಹಾಜರಾತಿ ಆಗಿರ್ತಾನೆ. ಸಾನು ಎಚ್ಚರ ಆಗಿ ನೋಡಿದ್ರೆ ಅವಳು ರಾಮ್ ಎದೆ ಮೇಲೆ ಮಲಗಿರ್ತಾಳೆ. ಸಾನು ರಾಮ್ ಮುಖ ನೋಡಿ ಅವಳ ಮುಖದಲ್ಲೂ ನಗು ಮೂಡುತ್ತೆ. ರಾಮ್ಗೆ ಎದೆ ಮೇಲೆ ಭಾರ ಕಮ್ಮಿ ಆಗಿದ್ದು ಗೊತ್ತಾಗಿ ಎಚ್ಚರ ಆಗುತ್ತೆ. ರಾಮ್ ಸಾನುನ ನೋಡಿ ಗುಡ್ ಮಾರ್ನಿಂಗ್ ಕಂದ. ಸಾನು ಎದ್ದು ಕೂತು ಗುಡ್ ಮಾರ್ನಿಂಗ್ ರಾಮ್, ಇವಾಗ ಹೇಗಿದೆ ಕಂದ ಕೈ ನೋವು ಅಂತ ಕೈ ನೋಡ್ತಾ ಕೇಳ್ತಾನೆ. ಇವಾಗ ಪರವಾಗಿಲ್ಲ ರಾಮ್, ನೋವು ಏನಿಲ್ಲ. ಹಾಗಾದರೆ ಸರಿ ಅಂತ ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋಗ್ತಾನೆ. ರಾಮ್ ಫ್ರೆಶ್ ಆಗಿ ಸಾನುಗೆ ಹೇಳಿ ಜಾಗಿಂಗ್ಗೆ ಹೋಗ್ತಾನೆ. ಸಾನು ಕೂಡ ರಾಮ್ ಹೋದ ನಂತರ ಎದ್ದು ಫ್ರೆಶ್ ಆಗಿ ಯೋಗ ಮಾಡ್ತಾಳೆ. ಆಮೇಲೆ ಸ್ನಾನ ಮಾಡಿ ಹೇಗಿದ್ರೆ ಇವತ್ತು ಹಾಸ್ಪಿಟಲ್ ಹೋಗ್ಬೇಕಂತ ಸಿಂಪಲ್ ಆಗಿ ಅನಾರ್ಕಲಿ ಡ್ರೆಸ್ ಹಾಕಿ ಕೆಳಗಡೆ ಹೋಗ್ತಾಳೆ. ಜಾನಕಿ ಅವ್ರು ಪೂಜೆ ಮಾಡ್ತಾ ಇದ್ರೆ ಮನೆ ಗಂಡಸರು ವಾಕಿಂಗ್ ಹೋಗಿರ್ತಾರೆ. ಪಾರ್ವತಿ ಲಕ್ಷ್ಮಿ ತಿಂಡಿಗೆ ರೆಡಿ ಮಾಡ್ತಿರ್ತಾರೆ. ಗುಡ್ ಮಾರ್ನಿಂಗ್ ಅಮ್ಮ ಅಂತ ಸಾನು ಅಡಿಗೆ ಮನೆಗೆ ಬರ್ತಾಳೆ. ಲಕ್ಷ್ಮಿ ಪವಿತ್ರ ಒಟ್ಟಿಗೆ ಗುಡ್ ಮಾರ್ನಿಂಗ್ ಸಾನು. ಲಕ್ಷ್ಮಿ ಅವರು ಸಾನು ಕೈಗೆ ಜ್ಯೂಸ್ ಗ್ಲಾಸ್ ಕೊಡ್ತಾರೆ. ಅಮ್ಮ ನಾನು ಮಾಡ್ಕೊಳ್ತಾ ಇದ್ದೆ, ಪರವಾಗಿಲ್ಲ ಸಾನು, ಅದೇನು ದೊಡ್ಡ ಕೆಲಸ, ನೀನು ಜ್ಯೂಸ್ ಕುಡಿ ಇವಾಗ. ಸಾನು ಜ್ಯೂಸ್ ಕುಡಿದು ಮುಗಿಸಿ, ಅಮ್ಮ ನಾನೇನಾದರೂ ಹೆಲ್ಪ್ ಮಾಡಲಾ? ಏನು ಬೇಡ, ನೀನಿವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕಲ್ವಾ, ಹೋಗಿ ರೆಡಿಯಾಗಿ ಬಾ, ನಾವು ತಿಂಡಿ ಮಾಡ್ತೀವಿ. ಅಮ್ಮ ರೆಡಿ ಆಗೋದೇನಿಲ್ಲ, ಜಸ್ಟ್ 10 ಮಿನಿಟ್ಸ್ ಸಾಕು ನನಗೆ. ಪವಿತ್ರ ಹಾಗಾದರೆ ಒಂದು ಕೆಲಸ ಮಾಡು, ಈ ಪ್ರೋಟೀನ್ ಡ್ರಿಂಕ್ನ ಜಿಮ್ಮಲ್ಲಿ ಇದ್ದವ್ರಿಗೆ ಕೊಡು. ಹ್ಞೂ ಸರಿ ಅಮ್ಮ ಅಂತ ಜಿಮ್ಗೆ ಹೋಗ್ತಾಳೆ. ಜಿಮ್ಮಲ್ಲಿ ಮೂವರು ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಬೃಹತ್ಗೆ ಹತ್ರ ಮಿಸ್ಬಿಹೇವ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಭರತ್, ಮುಖ ಸರಿಯಾಗಿ ಕಾಣಿಸ್ತಿಲ್ಲ ಅಂದ. ಇವತ್ತು ಬೆಳಗ್ಗೆ ಅಷ್ಟರಲ್ಲಿ ಹೇಳ್ತೀನಿ ಅಂದಿದ್ದಾನೆ. ಅವನು ನನ್ನ ಕೈಲಿ ಸಿಗಬೇಕು, ಅವನ ಕೈ ಮುರಿಬೇಕು ನಾನು ಮೊದಲು. ಸಾನು ರೈಟ್ ಹ್ಯಾಂಡ್ ಫುಲ್ ಕೆಂಪಾಗಿದೆ ಅವನ ಹಿಡಿತದಿಂದ. ಹ್ಞೂ ಬ್ರೋ, ಅವನು ಮಾತ್ರ ಸುಮ್ಮನೆ ಬಿಡಬೇಡ, ಅವನಿಗೆ ಹೊಡಿಬೇಕಾದ್ರೆ ಹೇಳು, ನಾನು ಬರ್ತೀನಿ ನಿನ್ನ ಜೊತೆ. ಲೋ ಬಾಮೈದ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವನು ಮೊದಲೇ ಉರಿಯೋ ಸೂರ್ಯನ ಥರ ಇದ್ದಾನೆ, ನೀನು ಹಚ್ಚಿರೋ ಬೆಂಕಿಗೆ ಪೆಟ್ರೋಲ್ ಸುರಿಬೇಡ. ಬಾವಾ, ನೀವು ಹೇಳೋದು ಏನೋ ಅವ್ನು ಮಾಡಿದ ಸರಿ ಅನ್ನೋ ಥರ ಇದೆ. ನಾನು ಸರಿ ಅಂದಿಲ್ಲ, ನೀವಿಬ್ಬರು ದುಡುಕ್ಬೇಡಿ ಆಯಿತಾ? ಸಾನು ನನಗೂ ತಂಗಿನೇ, ಅವಳು ಬಾಯಿ ತುಂಬ ನನ್ನ ಅಣ್ಣ ಅಂತ ಕರಿತಾಳೆ. ನನಗೂ ಅವಳ ಮೇಲೆ ಕೇರಿದೆ. ಸಾನು ಒಬ್ಬಳು ಡಾಕ್ಟರ್, ಅವಳು ಯಾವಾಗಲೂ ಮನೇಲಿ ಇರೋಕ್ಕಾಗಲ್ಲ. ಅವನು ಏನೋ ಅಂತ ಸರಿ ಗೊತ್ತಿಲ್ಲ, ನಮಗೆ ಅವನ ಬಗ್ಗೆ ಸರಿಯಾಗಿ ತಿಳಿದು ಮುಂದಿನ ನಿರ್ಧಾರ ಮಾಡಬೇಕಂತ. ಹ್ಞೂ ಬ್ರೋ, ಭಾವ ಹೇಳಿ ಸರಿ ಇದೆ.
ಮೂವರು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಹೊರಗಡೆ ಸಾನು ಮೂವರು ಮಾತನ್ನು ಕೇಳಿ ಖುಷಿಯಾಗುತ್ತೆ. ಸಾನು ಒಳಗಡೆ ಬಂದು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿ ಪ್ರೋಟೀನ್ ಡ್ರಿಂಕ್ ಕೊಡ್ತಾಳೆ. ಭರತ್ ಹಾಗೂ ಸಂಕೇತ್ ಅವನ ಕೈ ಬಗ್ಗೆ ಕೇಳ್ತಾರೆ. ಅವರಿಗೂ ಕೈ ನೋವಿಲ್ಲ ಅಂತ ಹೇಳಿ ರೂಮಿಗೆ ರೆಡಿ ಆಗಲು ಹೋಗ್ತಾಳೆ. ಸಾನು ರೂಮಿಗೆ ಬಂದು ಹಾಸ್ಪಿಟಲ್ಗೆ ಹೋಗೋಕ್ಕೆ ರೆಡಿ ಆಗ್ತಿರ್ತಾಳೆ. ರಾಮ್ ಅವಳ ಹಿಂದೆಯಿಂದ ತಪ್ಪಿಕೊಂಡು, ಮಿಸ್ಸಸ್ ರಾಮ್ ಎಲ್ಲಿಗೆ ಹೋಗಿ ರೆಡಿ ಆಗ್ತಿದ್ದೀರಾ? ಸಾನು, ಬಿಡಿ ನನ್ನ ರಾಮ್, ನನ್ನ ಸ್ನಾನ ಆಗಿದೆ, ನೀವು ಬೆವರು ಸ್ಮೆಲ್ ಬರ್ತಿದೆ. ಹೌದಾ ಕಂದ ಅಂತ ತನ್ನ ಕೆನ್ನೆನ ಅವಳ ಕೆನ್ನೆ ಗುಚ್ತಾನೆ. ಸಾನು ರಾಮ್ ಹಾಗೆ ಮಾಡಿದ ತಕ್ಷಣ ತನ್ನ ಕಣ್ಣು ಮುಚ್ತಾಳೆ. ರಾಮ್ಗೆ ಅವಳ ಪ್ರತಿಬಿಂಬ ಕನ್ನಡಿಲಿ ಕಾಣಿಸುತ್ತೆ. ಕಂದ, ನೀನು ಇನ್ನೂ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತ ಅವಳನ್ನು ತನ್ನ ಕಡೆ ತಿರುಗಿಸ್ತಾನೆ. ಸಾನು ಇನ್ನೂ ಕಣ್ಣು ಮುಚ್ಚಿರೋ ನೋಡಿ. ಕಂದ, ಓಪನ್ ಯುವರ್ ಐಸ್. ಸಾನು ಇಲ್ಲ ಅನ್ನೋ ಥರ ಅಡ್ಡಡ್ಡ ತಲೆ ಆಡಿಸ್ತಾಳೆ. ರಾಮ್ ಅವಳ ಮುಖದ ಹತ್ತಿರ ಬಾಗಿ ಗಾಳಿ ಊದುತ್ತಾನೆ. ಸಾನು ಅವನ ಬಿಸಿ ಉಸಿರಿಗೆ ಕಣ್ಣನ್ನು ಓಪನ್ ಮಾಡ್ತಾಳೆ. ಹೇಳಿ ಮಿಸ್ಸಸ್ ರಾಮ್, ಎಲ್ಲಿಗೆ? ರಾಮ್, ಅದು ಹಾಸ್ಪಿಟಲ್ಗೆ ಅಂತ ರಾಮ್ ನೋಡ್ತಾ ಹೇಳ್ತಾಳೆ. ರಾಮ್ ಸಾನುವಿಂದ ದೂರ ಸರಿದು ಅವಳ ಕೈ ನೋಡ್ತಾ, ಏನೂ ನೋವಿಲ್ಲ ಅಲ್ವಾ? ನೋವಿದ್ರೆ ಹೋಗೋದು ಬೇಡ. ರಾಮ್, ನೋವು ಏನಿಲ್ಲ, ಆರಾಮಾಗಿದ್ದೀನಿ ನಾನು. ಸರಿ, ಹಾಗಾದರೆ ಕಾರ್ ಮತ್ತು ಸೆಕ್ಯೂರಿಟಿ ಅರೇಂಜ್ ಮಾಡ್ತೀನಿ, ಆಯಿತಾ? ಕಾರೋಗೆ ಸೆಕ್ಯೂರಿಟಿ ಯಾಕೆ? ಸೆಕ್ಯೂರಿಟಿ ನಿನ್ನ ಸೇಫ್ಟಿ ಕಂದ. ನೀನು ಹೊರಗಡೆ ಹೋಗಬೇಕಾದ್ರೆ ಸೆಕ್ಯೂರಿಟಿ ಜೊತೆನೇ ಹೋಗಬೇಕು. ಪ್ಲೀಸ್ ರಾಮ್, ಅದೆಲ್ಲ ಬೇಡ, ನಾನೇ ಹೋಗಿ ಬರ್ತೀನಿ. ಸೆಕ್ಯೂರಿಟಿ ಇದ್ದರೆ ಒಂಥರ ಅನಿಸುತ್ತೆ. ನಾನು ಮೊದಲು ಸೆಕ್ಯೂರಿಟಿ ಇಲ್ಲದೆ ಓಡಾಡಿದ್ದೀನಿ, ನನಗೇನು ತೊಂದರೆ ಇಲ್ಲ. ಕಂದ, ಹೇಳಿದ ಅರ್ಥ ಮಾಡ್ಕೋ. ಅವರು ನಿನ್ನ ಜೊತೆ ಬರ್ತಾರೆ, ನಿನಗೇನು ಡಿಸ್ಟರ್ಬ್ ಮಾಡಲ್ಲ. ನಿನ್ನ ಸುತ್ತಮುತ್ತ ಅಬ್ಸರ್ವ್ ಮಾಡ್ತಿರ್ತಾರೆ. ಆದರೂ ರಾಮ್, ನನಗೆ ಯಾಕೋ ಇದೆಲ್ಲ ಬೇಡ ಅನಿಸುತ್ತೆ. ರಾಮ್ ಸಾನು ಮುಖಾನ ಬೊಗಸೆಯಲ್ಲಿ ಹಿಡಿದು, ಕಂದ, ನನಗೆ ಬಿಸ್ನೆಸ್ಸಲ್ಲಿ ಶತ್ರುಗಳು ಜಾಸ್ತಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗಲ್ಲ. ನಿನಗೆ ಮಾತ್ರ ಅಲ್ಲ, ಮನೆಯವ್ರಿಗೆ ಕೂಡ ಸೆಕ್ಯೂರಿಟಿ ಇದೆ. ಯಾರೇ ಹೊರಗೆ ಹೋಗೋದಾದರೂ ಸೆಕ್ಯೂರಿಟಿ ಇಲ್ಲದೆ ಹೋಗಲ್ಲ. ಇವನ್ ಚಿಂಟು ಕೂಡ. ಕಂದ, ಅರ್ಥ ಮಾಡ್ಕೋ. ಆಯಿತು ಸರಿ ರಾಮ್, ಸೆಕ್ಯೂರಿಟಿ ಇರಲಿ, ಆದರೆ ಹಾಸ್ಪಿಟಲ್ ಒಳಗೆ ಬರೋ ಹಾಗಿಲ್ಲ, ಆಯಿತಾ? ಹಾಗಾದರೆ ಓಕೆ, ಇಲ್ಲ ಅಂದರೆ ಬೇಡ. ಮತ್ತು ತುಂಬ ಜನ ಬೇಡ, ಓನ್ಲಿ 2 ಮೆಂಬರ್ ಅಷ್ಟೇ. ಓಕೆ ಸಾನು, ಸರಿ, ನಾನು ನೀನು ಹೇಳಿದ ರೀತಿನೇ ಅರೇಂಜ್ ಮಾಡ್ತೀನಿ, ಆಯಿತಾ? ಸರಿ, ನೀನು ರೆಡಿ ಆಗು, ನಾನು ರೆಡಿ ಆಗ್ತೀನಿ. ಆಫೀಸ್ಗೆ ಲೇಟ್ ಆಯಿತು ಅಂತ ಅವಳನ್ನು ಬಿಟ್ಟು ಬಾತ್ರೂಮ್ಗೆ ಹೋಗ್ತಾನೆ. ರಾಮ್ ಸ್ನಾನ ಮಾಡಿ ಬರೋದ್ರೊಳಗೆ ಸಾನು ಸಿಂಪಲ್ ಆಗಿ ರೆಡಿ ಆಗಿರ್ತಾಳೆ. ತನ್ನ ಉದ್ದ ಕೂದಲನ್ನ ನೀಟಾಗಿ ಜಡೆ ಹಾಕಿ ಲೈಟಾಗಿ ಮೇಕಪ್ ಮಾಡಿ ಕಣ್ಣಿಗೆ ಕಾಜಲ್, ತುಟಿಗೆ ಲಿಪ್ಸ್ಟಿಕ್ ಹಾಕಿರ್ತಾಳೆ. ರಾಮ್ ಅವಳ ಹತ್ತಿರ ಬಂದು, ಲುಕ್ಕಿಂಗ್ ಬ್ಯೂಟಿಫುಲ್ ಕಂದ. ಥ್ಯಾಂಕ್ಸ್ ರಾಮ್, ನೀವಿನ್ನೂ ರೆಡಿಯಾಗಿಲ್ಲ, ಬೇಗ ರೆಡಿಯಾಗಿ ಅಂತ ಹೇಳಿ ಬಾಲ್ಕನಿಗೆ ಹೋಗ್ತಾಳೆ. ರಾಮ್ ವೈಟ್ ಶರ್ಟ್ ವಿತ್ ಬ್ಲ್ಯಾಕ್ ಸೂಟ್ ಹಾಕಿರ್ತಾನೆ. ಕೂದಲಿಗೆ ಜೆಲ್ ಹಾಕಿ ಸೆಟ್ ಮಾಡಿ ಪರ್ಫ್ಯೂಮ್ ಸ್ಪ್ರೇ ಮಾಡ್ತಾನೆ. ರಾಮ್ ಹಾಕೋ ಪರ್ಫ್ಯೂಮ್ ಅವನ ಸುತ್ತಮುತ್ತ ಹೋದರೂ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ. ಸಾನು ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿ ಒಳಗಡೆ ಬರ್ತಾ, ರಾಮ್ ರೆಡಿನಾ ಎಂದು ಬರ್ತಾಳೆ. ಸಾನು ರಾಮ್ನ ನೋಡಿ ಹಾಗೆ ಸ್ಟನ್ನಾಗಿ ನಿಲ್ತಾಳೆ. ಅವಳು ಮನಸ್ಸಲ್ಲಿ, ಹುಡುಗರು ಕೂಡ ಇಷ್ಟು ಚೆನ್ನಾಗಿ ರೆಡಿ ಆಗ್ತಾರಾ ಅಂತ ಅಂದ್ಕೊಳ್ತಿರ್ತಾಳೆ. ಹ್ಞೂ ಕಂದ, ರೆಡಿ ಅಂತ ತನ್ನ ಆಫೀಸ್ ಬ್ಯಾಗ್ ತಗೊಳ್ತಾನೆ. ಸಾನು, ಏನು ಮಾತಾಡದೇ ಇರೋದು ನೋಡಿ ಕಂದ, ಏನಾಯಿತು, ಹೊರಡೋಣ? ಹ್ಞೂ ರಾಮ್ ಅಂತ ಸಾನು ಕೂಡ ತನ್ನ ಬ್ಯಾಗ್ ತೊಗೊಂಡು ಇಬ್ಬರು ಕೆಳಗಡೆ ಹೋಗ್ತಾರೆ. ಇಬ್ಬರು ಬಂದ ತಕ್ಷಣ ಮನೆಯವರೆಲ್ಲ ತಿಂಡಿ ತಿನ್ನೋಕ್ಕೆ ಶುರು ಮಾಡ್ತಾರೆ. ರಮೇಶ್, ರಾಮ್ ಸಾನುಗೆ ಸೆಕ್ಯೂರಿಟಿ ಅರೇಂಜ್ ಮಾಡಬೇಕಿತ್ತು. ಡ್ಯಾಡ್, ಸೆಕ್ಯೂರಿಟಿ ಅರೇಂಜ್ ಆಗಿದೆ, ನೀವೇನು ವರಿ ಮಾಡಬೇಡಿ. ಹಾಂ ಓಕೆ ಅಂತ ತಿಂಡಿ ತಿನ್ನೋಕ್ಕೆ ಶುರು ಮಾಡ್ತಾರೆ. ಲಕ್ಷ್ಮಿ, ಸಾನು, ಕೆಲಸ ಅಂತ ಮಧ್ಯಾಹ್ನ ಊಟ ಮಾಡದೇ ಇರಬೇಡ, ಕರೆಕ್ಟ್ ಟೈಮ್ಗೆ ಊಟ ಮಾಡು. ಹ್ಞೂ ಸರಿ ಅಮ್ಮ. ಪವಿತ್ರ, ಸಾನು ಮಧ್ಯಾಹ್ನ ಊಟ ಕಳಿಸ್ಕೊಡೋದಾ? ಬೇಡಮ್ಮ, ನಾನು ಕ್ಯಾಂಟೀನಲ್ಲೇ ಊಟ ಮಾಡ್ತೀನಿ ಅಲ್ಲಿ. ಸರಿ, ಹೋಗಿಲ್ಲ ಅಂದರೆ ನಾಳೆ ನೋಡೋಣ. ಚಿಂಟು ಸಾನು ಹತ್ರ, ಸಾನು, ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ, ನೀನು ಹಾಸ್ಪಿಟಲ್ಗೆ ಹೋಗಿ ಬಾ, ಆಯಿತಾ? ಹ್ಞೂ ಸರಿ ಪ್ರಿನ್ಸ್. ಹಾಗೆ ಬರಬೇಕಾದ್ರೆ ನನಗೆ ಐಸ್ ಕ್ರೀಮ್ ತೊಗೊಂಡು ಬಾ. ಹ್ಞೂ ಸರಿ ಪ್ರಿನ್ಸ್, ತೊಗೊಂಡು ಬರ್ತೀನಿ ಅಂತ ನಗ್ತಾಳೆ. ಸೌಮ್ಯ ಸಾನು ಕಡೆ ತಿರುಗಿ, ಸಾನು ನೀನೇನು ತರಬೇಡ, ಅವ್ನು ಡೈಲಿ ತಿಂತಾ ಇರ್ತಾನೆ, ಮತ್ತು ನಿನ್ನ ಹತ್ರ ಬೇರೆ ಬೇಕಾ ಅಂತ ಜೋರು ಮಾಡ್ತಾಳೆ. ಚಿಂಟು ಸೌಮ್ಯ ಹೇಳಿದ ಕೇಳಿ ಮುಖ ಸಪ್ಪಗೆ ಮಾಡ್ತಾನೆ. ಪ್ರಿನ್ಸ್, ಡೋಂಟ್ ವರಿ, ಮಮ್ಮಿಗೆ ಗೊತ್ತಾಗಲು ತೊಗೊಂಡು ಬರ್ತೀನಿ, ಆಯಿತಾ? ಚಿಂಟು ಸಾನು ಮಾತು ಕೇಳಿ ಖುಷಿಯಾಗಿ ತಿಂಡಿ ತಿಂತಾನೆ. ಎಲ್ಲ ತಿಂಡಿ ತಿಂದು ಸಾನಿಗೆ ಆಲ್ ದಿ ಬೆಸ್ಟ್ ಹೇಳಿ ಅವರವರ ಕೆಲಸಕ್ಕೆ ಹೋಗ್ತಾರೆ.
ಸಾನು ಕೂಡ ಮನೆಯವರಿಗೆ ತಿಳಿಸಿ ಹಾಸ್ಪಿಟಲ್ಗೆ ಹೋಗ್ತಾಳೆ. ಸಾನುನ ಕರ್ಕೊಂಡು ಹೋಗ್ಲಿಕ್ಕೆ ಇಬ್ಬರು ಸೆಕ್ಯೂರಿಟಿನ ಅರೇಂಜ್ ಮಾಡಿರ್ತಾನೆ. ಸಾನು ಬಂದು ಕಾರ್ ಹತ್ತಿದ ನಂತರ ಕಾರಿನಿಂದ ಹೊರಡುತ್ತೆ. ಒಬ್ಬ ಡ್ರೈವ್ ಮಾಡ್ತಾ ಇದ್ರೆ ಇನ್ನೊಬ್ಬ ಅವನ ಪಕ್ಕ ಕೂತಿರ್ತಾನೆ. ಸಾನು ಸುಮ್ಮನೆ ಹಿಂದಿನ ಸೀಟಲ್ಲಿ ಕೂತಿರ್ತಾಳೆ. ಸಾನು ಮನೆಯಿಂದ ಹಾಸ್ಪಿಟಲ್ಗೆ 3/4 ಗಂಟೆ ದೂರ. ಸಾನು ಅವರಿಬ್ಬರು ಸೈಲೆಂಟ್ ಆಗಿರೋದು ನೋಡಿ ಅವಳೇ ಮಾತಾಡಿಸ್ತಾಳೆ. ಅಣ್ಣ, ನಿಮ್ಮ ಹೆಸರು ಏನು ಅಂತ. ಅವರಲ್ಲಿ ಒಬ್ಬ ನನ್ನ ಹೆಸರು ಸಂತೋಷ್ ಅಂತ ಮೇಡಮ್, ಇನ್ನೊಬ್ಬ ಪ್ರದೀಪ್ ಅಂತ ಮೇಡಮ್. ಸರಿ ಅಣ್ಣ, ನನ್ನ ಹೆಸರು ಸಾನ್ವಿ, ಎಲ್ಲ ಸಾನು ಅಂತ ಕರೀತಾರೆ, ನೀವು ಹಾಗೆ ಕರೀರಿ. ಸಾರಿ ಮೇಡಮ್, ನಾವು ಹಾಗೆ ಕರೆಯೋ ಹಾಗಿಲ್ಲ. ಯಾಕೆ ಕರಿಬಾರ್ದು, ಏನಾಗುತ್ತೆ? ಬಾಸ್ ಬೈತಾರೆ ಮೇಡಮ್. ನಿಮ್ಮ ಬಾಸ್ಗೆ ನಾನು ಹೇಳ್ತೀನಿ, ಈ ಮೇಡಮ್ ಮೇಡಮ್ ಅನ್ಬೇಡಿ, ಕೇಳೋಕ್ಕಾಗಲ್ಲ. ಸರಿ ಮೇಡಮ್. ಯಪ್ಪ, ಮತ್ತೆ ಮೇಡಮ್ ಅಂತ ಕೇಳಿದ್ದು ಕಿಟಕಿ ಹೊರಗಡೆ ನೋಡ್ತಾ ಇರ್ತಾಳೆ. 3/4 ಗಂಟೆ ನಂತರ ಸಾನು ಹಾಸ್ಪಿಟಲ್ಗೆ ರೀಚ್ ಆಗ್ತಾಳೆ. ಸಾನು ಸಂತೋಷ್ ಹತ್ರ, ನೀವು ಬೇಕಾದರೆ ಮನೆಗೆ ಹೋಗಿ ಸಂಜೆ ಕಾಲ್ ಮಾಡ್ತೀನಿ. ನೋ ಮೇಡಮ್, ಬಾಸ್ ಆರ್ಡರ್ ಆಗಿದೆ ಸಂಜೆ ತನಕ ಇದ್ದು ಕರ್ಕೊಂಡು ಬನ್ನಿ ಅಂತ. ಓ ಗಾಡ್, ಈ ರಾಮ್ ಮಾಡೋ ಕೆಲಸ ಒಂದಲ್ಲ. ಸರಿ ಆಯಿತು ಅಂತ ಹಾಸ್ಪಿಟಲ್ ಒಳಗಡೆ ಹೋಗ್ತಾಳೆ. ಸಾನು ರಿಸೆಪ್ಷನಿಸ್ಟ್ ಬಳಿ ಹೋಗಿ, ಹಾಯ್ ರಿಯಾ, ಗುಡ್ ಮಾರ್ನಿಂಗ್. ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್. ಟೀನಾ ಇದ್ದಾರಾ? ಹ್ಞೂ ಮ್ಯಾಮ್ ಇದ್ದಾರೆ, ನೀವು ಬಂದರೆ ಕಳಿಸಿ ಅಂದಿದ್ದಾರೆ, ನೀವು ಹೋಗಿ ಮೀಟ್ ಮಾಡಿ. ಓಕೆ ಥ್ಯಾಂಕ್ಸ್ ರಿಯಾ ಅಂತ ಅಲ್ಲಿಂದ ಹೋಗ್ತಾಳೆ. ಸಾನು ಡೀನಾ ಚೇಂಬರ್ ಹತ್ರ ಬಂದು, ಮೈ ಕಮಿನ್ ಸರ್? ಎಸ್ ಕಮಿನ್. ಸಾನು ನೋಡಿ, ಹಾಯ್ ಸಾನು, ಹೇಗಿದೆಯಾ? ಹಾಯ್ ಸರ್, ಐ ಆಮ್ ಗುಡ್. ನನ್ನ ಚೇಂಬರ್ ಯಾವುದು ಅಂತ ಹೇಳಿದರೆ ವರ್ಕ್ ಶುರು ಮಾಡ್ತೀನಿ. ಹಾಂ ಓಕೆ ಸಾನು ಅಂತ ಯಾರಿಗೋ ಕಾಲ್ ಮಾಡಿ ಬರೋಕ್ಕೆ ಹೇಳ್ತಾರೆ. 5 ನಿಮಿಷದ ನಂತರ ಡೋರ್ ಮತ್ತೆ ನಾಕ್ ಆಗುತ್ತೆ. ಬನ್ನಿ ನರ್ಸ್ ಒಳಗಡೆ. ಚೇಂಬರ್ ಒಳಗಡೆ ಮಧ್ಯ ವಯಸ್ಸಿನ ಒಬ್ಳು ನರ್ಸ್ ಬರ್ತಾರೆ. ನರ್ಸ್, ಇವಳು ಡಾಕ್ಟರ್ ಸಾನ್ವಿ ಅಂತ ಹೊಸದಾಗಿ ಬಂದಿದ್ದಾರೆ, ಕಾರ್ಡಿಯಾಲಜಿಸ್ಟ್. ಹಾಗೆ ಇವರು ಮಿಸ್ಟರ್ ರಾಮ್ ವೈಫ್. ನರ್ಸ್ ಸಾನು ಕಡೆ ನೋಡಿ ಸ್ಮೈಲ್ ಮಾಡ್ತಾ, ಗುಡ್ ಮಾರ್ನಿಂಗ್ ಡಾಕ್ಟರ್. ಸಾನು ಕೂಡ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಹೇಳ್ತಾಳೆ. ಇವರು ನರ್ಸ್ ರಿಟಾ ಅಂತ, ತುಂಬ ವರ್ಷ ಆಯಿತು ಇಲ್ಲೇ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಇವರು ನಿನಗೆ ಅಸಿಸ್ಟೆಂಟ್ ಆಗಿರ್ತಾರೆ. ಓಕೆ ಸರಿ ಡಾಕ್ಟರ್, ನಾನು ಇನ್ನು ಬರ್ತೀನಿ. ಸರಿ ಡಾಕ್ಟರ್. ಸಾನ್ವಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಡಾಕ್ಟರ್ ಅಂತ ಸಾನು ರಿಟಾ ಜೊತೆ ಹೋಗ್ತಾಳೆ. ರಿಟಾ ಸಾನುನ ಕರ್ಕೊಂಡು ಅವಳ ಚೇಂಬರ್ಗೆ ಬರ್ತಾಳೆ. ಡಾಕ್ಟರ್, ಇದೆ ನಿಮ್ಮ ಚೇಂಬರ್ ಅಂತ ತೋರಿಸ್ತಾಳೆ. ಸಾನು ಚೇಂಬರ್ ಒಂದ್ಸಲ ನೋಡ್ತಾಳೆ, ದೊಡ್ಡದಾಗಿರುತ್ತೆ. ಒಂದು ಕಡೆ ಗಾಜಿನ ಕಿಟಕಿ ಇರುತ್ತೆ, ಅಲ್ಲಿಂದ ನೋಡಿದ್ರೆ ಹೊರಗಡೆ ಇರೋ ಸಿಟಿ ಕಾಣಿಸುತ್ತೆ. ರಿಟಾ ಸಾನು ನೋಡ್ತಾ, ಡಾಕ್ಟರ್, ಇವತ್ತು ನೀವು ಡಾಕ್ಟರ್ ಆಶಾ ಅವರ ಪೇಷಂಟ್ ಅಟೆಂಡ್ ಮಾಡಬೇಕು, ಅವರಿವತ್ತು ಲೀವಲ್ಲಿದ್ದಾರೆ. ಸರಿ ರಿಟಾ ಮ್ಯಾಮ್, ನೀವು ಒಬ್ಬರನ್ನೇ ಒಳಗಡೆ ಕಳಿಸಿ 5 ಮಿನಿಟ್ಸ್ ಅಂತಾಳೆ. ರಿಟಾ ಸುಮ್ಮನೆ ತಲೆ ಆಡಿಸಿ ಹೊರಗಡೆ ಹೋಗ್ತಾಳೆ. ರಿಟಾ ಹೋಗಿದ ತಕ್ಷಣ ಸಾನು ಚೇರ್ ಮೇಲೆ ಕೂತು ತನ್ನ ಮೊಬೈಲ್ ತೆಗಿತಾಳೆ. ರಾಮ್ಗೆ ಕಾಲ್ ಮಾಡಬೇಕು ಅಂತ, ಆದರೆ ಅವಳ ಹತ್ರ ನಂಬರ್ ಇಲ್ಲದೆ ಇರೋದು ನೋಡಿ ಹಾಗೆ ಸುಮ್ಮನಾಗ್ತಾಳೆ. ಸಾನು ಹಾಸ್ಪಿಟಲ್ಗೆ ಹೋಗಿ ತನ್ನ ವರ್ಕ್ ಸ್ಟಾರ್ಟ್ ಮಾಡ್ತಾಳೆ. ರಿಟಾ ಸಾನು ಹೇಳಿದಂತೆ 5 ಮಿನಿಟ್ಸ್ ನಂತರ ಪೇಷಂಟ್ ಕಳಿಸೋಕೆ ಶುರು ಮಾಡ್ತಾಳೆ. ಸಾನು ಪೇಷಂಟ್ ಜೊತೆ ಚೆನ್ನಾಗಿ ಮಾತಾಡಿ ಅವರ ಸಮಸ್ಯೆ ತಿಳಿದುಕೊಂಡು ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಇತ್ತ ರಾಮ್ ಆಫೀಸ್ಗೆ ಹೋಗಿ ಡೇವಿಡ್ಗೆ ಬರೋಕ್ಕೆ ಹೇಳ್ತಾನೆ. ಡೇವಿಡ್ ಬಾಸ್ ಅಂತ ತಲೆ ತಗ್ಸಿ ನಿಲ್ತಾನೆ. ಏನು ಡೇವಿಡ್, ತಲೆ ತಗ್ಸಿ ನಿಂತಿದೆಯಾ, ಏನು ವಿಷಯ? ಬಾಸ್, ಅದು ಅಂತ ಡೇವಿಡ್ ತಡವರಿಸ್ತಾನೆ. ಡೇವಿಡ್, ಸ್ಪೀಕಪ್, ಏನಾಯಿತು? ಇನ್ವೆಸ್ಟಿಗೇಷನ್. ಬಾಸ್, ಅದು ನೋ ಯೂಸ್ ಬಾಸ್, ಡ್ರೈವರ್ಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಅವನು ಏರ್ಪೋರ್ಟಿಂದ ಪಿಕ್ ಮಾಡಿ ಒಂದು ಕ್ರಾಸಲ್ಲಿ ಡ್ರಾಪ್ ಮಾಡಿದ್ದಾನಷ್ಟೇ, ಮುಂದೆ ಏನೂ ಇನ್ಫಾರ್ಮೇಷನ್ ಇಲ್ಲ. ಆ ರೋಡಲ್ಲಿ CCTV? ನೋ ಬಾಸ್, ಏನೂ ಇಲ್ಲ. ಸುತ್ತ 5 ಕಿಲೋಮೀಟರ್ ಎಲ್ಲೂ ಇಲ್ಲ. ಸರಿ, ನೀನು ಹೊರಡು. ಡೇವಿಡ್ ಅಲ್ಲಿಂದ ಹೋದ್ಮೇಲೆ ರಾಮ್ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾರಿರ್ಬೋದು? ನಮ್ಮ ರೈವಲ್ಸ್ ಆಗಿರ್ಬೋದಾ, ಅಥವಾ ರಾವ್ ಫ್ಯಾಮಿಲಿ ರೈವಲ್ ಇರ್ಬೋದಾ, ಏನು ಅಂತಾನೆ ತಿಳಿತಿಲ್ಲ ಅಂತ ಯೋಚನೆ ಮಾಡ್ತಾನೆ. ಅಷ್ಟರಲ್ಲಿಗೆ ಅನಿಲ್ ಬರ್ತಾನೆ. ಬಾಸ್, ಮೀಟಿಂಗ್ಗೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ, ಶರ್ಮಾ ಕಂಪನಿಯವರು ನಿಮಗೆ ಕಾಯ್ತಿದ್ದಾರೆ. ಹ್ಞೂ ಸರಿ ಅಂತ ರಾಮ್ ಮೀಟಿಂಗ್ ರೂಮ್ಗೆ ಹೋಗ್ತಾನೆ.
ರಾಮ್ ಮೀಟಿಂಗ್ ರೂಮ್ ಎಂಟರ್ ಆಗ್ತಾ ಇದ್ದ ಹಾಗೆ 1 ಸೆಕೆಂಡ್ ಎಲ್ಲ ಅವನ ಕಡೆ ನೋಡ್ತಾರೆ. ಅವನು ನಡೆಯೋ ಗತ್ತು ಒಬ್ಬ ರಾಜನ ನೆನಪಿಸುತ್ತೆ. ಮಿಸ್ಟರ್ ದಯಾನಂದ್ ಶರ್ಮಾ ಎದ್ದು ನಿಂತು ರಾಮ್ ಕಡೆ ನೋಡಿ, ಹಾಯ್ ಮಿಸ್ಟರ್ ರಾಮ್, ಹೌ ಆರ್ ಯು? ಫೈನ್ ಮಿಸ್ಟರ್ ಶರ್ಮಾ, ಪ್ಲೀಸ್ ಬಿ ಸೀಟೆಡ್. ರಾಮ್ ಬಂದಾಗಿಂದ ಒಬ್ಬ ವ್ಯಕ್ತಿನ ಅಬ್ಸರ್ವ್ ಮಾಡ್ತಿರ್ತಾನೆ. ಮಿಸ್ಟರ್ ರಾಮ್, ಹೀ ಈಸ್ ಮೈ ಸನ್ ಅಜಯ್. ನಿನ್ನೆಯಷ್ಟೇ ಇಂಡಿಯಾಗೆ ಬಂದಿದ್ದಾನೆ. ಇನ್ನು ಮುಂದೆ ಅವನೇ ನನ್ನ ಬಿಸ್ನೆಸ್ ನೋಡ್ಕೊಳ್ತಾನೆ. ಅದಕ್ಕೆ ಮೀಟಿಂಗ್ಗೆ ಕರ್ಕೊಂಡು ಬಂದೆ. ರಾಮ್ ಒಮ್ಮೆ ಅಜಯ್ ಕಡೆ ನೋಡಿ ಭರತ್ಗೆ ಶುರು ಮಾಡೋಕ್ಕೆ ಹೇಳ್ತಾನೆ. ಭರತ್ ಪ್ರಾಜೆಕ್ಟ್ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಭರತ್ ಮಾತು ಮುಗಿದ ನಂತರ ರಾಮ್ ಚೇರ್ಗೆ ಹೊರಗೆ ಕೂತು, ಮಿಸ್ಟರ್ ಶರ್ಮಾ, ನೀವು ಕೆಲಸನ ವಿತಿನ್ 3 ಮಂತ್ ಮಾಡಬೇಕಾಗುತ್ತೆ. ಹೇಳಿದರೆ ಈ ಫೈಲಲ್ಲಿ ಕಾಂಟ್ರಾಕ್ಟ್ ಸೈನ್ ಮಾಡಿ, ಇಲ್ಲಾಂದರೆ ನೀವಿನ್ನು ಹೋಗ್ಬೋದು. ಮಿಸ್ಟರ್ ರಾಮ್, ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಮಿನಿಮಮ್ ಅಂದರೂ 5 ಮಂತ್ ಬೇಕು. ಹೇಗೆ ಸಾಧ್ಯ 3 ಮಂತ್ಸಲ್ಲಿ? ಅದೇ ನಾನು ನಿಮಗೆ ಕೊಡ್ತಾ ಇರೋ ಚಾಲೆಂಜ್. ಈ ರಾಮ್ ಜೊತೆ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಚಿರತೆಗಿಂತ ಫಾಸ್ಟಾಗಿ ವರ್ಕ್ ಮಾಡಬೇಕು. ದಯಾನಂದ್ ಇನ್ನೂ ಯೋಚನೆ ಮಾಡ್ತಿರ್ತಾರೆ. ರಾಮ್ ಇನ್ನು ಮೀಟಿಂಗ್ ರೂಮಿಂದ ಹೊರಗಡೆ ಹೋಗಬೇಕು. 1 ನಿಮಿಷ ಮಿಸ್ಟರ್ ಅಂತ ಅಜಯ್ ರಾಮ್ನ ತಡಿತಾನೆ. ಮೀಟಿಂಗ್ ರೂಮಲ್ಲಿ ಇದ್ದವರೆಲ್ಲ ಅಜಯ್ ಕಡೆ ನೋಡ್ತಾರೆ. ನಾವು ಈ ವರ್ಕ್ನ ಕಂಪ್ಲೀಟ್ ಮಾಡ್ತೀವಿ, ಅದು ಕೂಡ ವಿತಿನ್ 3 ಮಂತ್ಸ್. ರಾಮ್ ಹಿಂದೆ ತಿರುಗಿ ನೋಡ್ತಾನೆ. ಅಜಯ್, ಏನು ಹೇಳ್ತಾ ಇದೆಯಾ? ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ನಿನಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು. ಡ್ಯಾಡ್, ನೀವು ಸುಮ್ಮನೆ ಇರಿ. ಬಿಸ್ನೆಸ್ಸಲ್ಲಿ ರಿಸ್ಕ್ ಇಲ್ಲ ಅಂದರೆ ಮುಂದೆ ಬರೋಕ್ಕಾಗಲ್ಲ. ಅದು ಅಲ್ಲದೆ ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ರಾಮ್ ದಯಾನಂದ್ ಕಡೆ ನೋಡುತ್ತಾ, ಮಿಸ್ಟರ್ ದಯಾನಂದ್, ನಿಮ್ಮ ಮಗ ಹೇಳ್ತಾ ಇರೋದು ಕರೆಕ್ಟ್ ನೋಡಿ. ಥಿಂಕ್ ಮಾಡಿ. ನನಗೆ ಮಾತಿಗಿಂತ ಕೆಲಸ ಮುಖ್ಯ, ಮತ್ತು ಆ ಪೇಪರಲ್ಲಿ ನಿಮ್ಮ ಸೈನ್ ಮುಖ್ಯ. ದಯಾನಂದ್ ಮಗನ ಮುಖ ನೋಡ್ತಾರೆ. ಡ್ಯಾಡ್, ಡೂ ಇಟ್ ಅಂತ ಒತ್ತಾಯ ಮಾಡ್ತಾನೆ. ದಯಾನಂದ್ ಫೈಲ್ ತೊಗೊಂಡು ಸುಮ್ಮನೆ ಸೈನ್ ಮಾಡ್ತಾರೆ. ಪಾಪ ಅವರ ಮೈಂಡ್ ಬ್ಲಾಕ್ ಆಗಿರುತ್ತೆ. ಫೈಲ್ ಓದಬೇಕು ಅನ್ನೋ ವಿಚಾರ ಕೂಡ ಹೊಳೆಯಲ್ಲ. ಅಜಯ್ಗೆ ರಾಮ್ ಜೊತೆ ಬಿಸ್ನೆಸ್ ಮಾಡಬೇಕಿರುತ್ತೆ. ಅದಕ್ಕೆ ಅವನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ರಾಮ್ ಅವರು ಸೈನ್ ಮಾಡಿದ್ದು ನೋಡಿ ಫೈಲ್ನ ಭರತ್ ಕೈಗೆ ಕೊಡ್ತಾನೆ. ಸರಿ ಮಿಸ್ಟರ್ ದಯಾನಂದ್, ಇನ್ನು 3 ಮಂತ್ಸಲ್ಲಿ ಕಂಪ್ಲೀಟ್ ಆದರೆ ಆಯಿತು. ಸರಿ ಮಿಸ್ಟರ್, ಕಂಪ್ಲೀಟ್ ಆಗುತ್ತೆ. ಹಾಗೆ ಇವತ್ತು ಸಂಜೆ ನಿಮ್ಮದು ಪಾರ್ಟಿ ಇದೆ. ನಾನು ಇಂಡಿಯಾಗೆ ಬಂದ ಖುಷಿಗೆ ನೀವು ಬನ್ನಿ. ಹಾಂ, ಓಕೆ, ನೋಡೋಣ ಅಲ್ಲ, ನಾವಿವಾಗ ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ದೀವಿ, ಸೊ ನೀವು ಬರಲೇಬೇಕು. ನಾನು ಕೇಳಿದ ಪ್ರಕಾರ ನೀವು ರೀಸೆಂಟಾಗಿ ಮದುವೆ ಆಗಿದ್ದೀರಾ ಅಂತ. ಜೊತೆ ನಿಮ್ಮ ವೈಫ್ನೂ ಕರ್ಕೊಂಡು ಬನ್ನಿ ಅಂತ ನಗ್ತಾನೆ. ಮಿಸ್ಟರ್ ಅಜಯ್, ನಾನು ಬಿಸ್ನೆಸ್ ಜೊತೆ ಫ್ಯಾಮಿಲಿ ಮಿಕ್ಸ್ ಮಾಡಲ್ಲ. ನಾನು ಎಲ್ಲ ಹಾಗೆ ಹೇಳಿದೆ, ಇದು ಕೂಡ ಫ್ಯಾಮಿಲಿ ಫಂಕ್ಷನ್, ಅದಕ್ಕೆ ಹೇಳಿದ್ದು. ರಾಮ್ ಅವನ ಕಡೆ ನೋಡಿ, ಸರಿ ಆಯಿತು, ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ. ರಾಮ್ ಹಿಂದೆಯೇ ಭರತ್ ಹಾಗೂ ಸಂಕೇತ್ ಕೂಡ ಹೋಗ್ತಾರೆ. ಅಜಯ್ ರಾಮ್ ಹೋದ ಕಡೆ ನೋಡುತ್ತಾ, ರಾಮ್, ನಿನ್ನ ಮೂಲಕ ನಿನ್ನ ಹೆಂಡತಿಗೆ ಹತ್ರ ಹಾಕ್ತೀನಿ ಈ ಅಜಯ್ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅಲ್ಲಿಂದ ಹೋಗ್ತಾನೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.